ಫ್ರೆಂಡ್ಸ್ ಎಲ್ಲರಿಗೂ ಶುಭ ಸಂಡೇ ಅಂತ ಹೇಳ್ತಾ ಗುಜರಾತ್ ಅವರು ಕಂಟಿನ್ಯೂಯಸ್ ಆಗಿ 4 IPL ಪಂದ್ಯಗಳನ್ನು ಗೆದ್ದು ಟಾಪ್ ಟೇಬಲಲ್ಲಿ ಸೆಕೆಂಡ್ ರ್ಯಾಂಕ್ ಬರ್ತಾರೆ. 11ರಲ್ಲಿ 7 ಗೆದ್ದಿದ್ದಾರೆ ಅಂತ ಹೇಳ್ತಾ ನಿನ್ನೆ ಬ್ಯಾಟಿಂಗ್ ಬಗ್ಗೆ ಹೇಳಬೇಕಾದ್ರೆ ಗಿಲ್ ಅವರು ಒಳ್ಳೆ ಪರ್ಫಾರ್ಮೆನ್ಸ್, ಓಪನಿಂಗ್ ಪಾರ್ಟ್ನರ್ಶಿಪ್ ಅವರು 100+ ರನ್ನು, ಅವ್ರ ಬಗ್ಗೆ ಹೇಳೋ ಅಂಥದ್ದಿಲ್ಲ. ಸಾಯಿ ಸುದರ್ಶನ್ ಇಬ್ಬರು 50 ಹೊಡಿತಾರೆ. ಇನ್ನು ಬಾಲಿಂಗ್ ಬಗ್ಗೆ ಜಡೇಜಾ ಆಯಿತು, ಸ್ಪಿನ್ನರ್ ಆದಂಥ ಇನ್ನೊಬ್ಬರು ನಮ್ಮ ಹರೀಶ್ ಪೂಂಜ್ ರಾಜ್ ಅವರು, ನಮ್ಮ ಕರ್ನಾಟಕದ ಪ್ರತಿಭೆ, ಅವರು ಫಸ್ಟ್ ಬ್ರೇಕ್ ಥ್ರೂ ಕೊಡ್ತಾರೆ. ನೆಕ್ಸ್ಟ್ 2 ವಿಕೆಟು ಇನ್ನು ವೇಗದ ಬಾಲರ್ ತೊಗೋತಾರೆ. ಬಟ್ 229 ಅವರು RRಗೆ ಅದು ಏನು ದೊಡ್ಡ ಸ್ಕೋರ್ ಅಲ್ಲ. ಅವರು ವೈಭವ್ ಸೂರ್ಯವಂಶಿ ನಿರಾಶೆ ಮಾಡಿಲ್ಲ. 3 6 ಹೊಡೆದವ್ರೆ, 18 ಬಾಲ್ 36 ಹೊಡೆದವ್ರೆ. ಜಡೇಜಾ 38. ಟಾಪ್ ಸ್ಕೋರು ಯಾರು 50 ಇಲ್ಲ ಅಂತ ಹೇಳ್ತೀವಿ. ಇನ್ನೊಂದು ಟರ್ನಿಂಗ್ ಮ್ಯಾಚ್ ಅಂತಂದರೆ ರಶೀದ್ ಖಾನ್ ಅವರು 33ಕ್ಕೆ 4, 12ಕ್ಕೆ 3 ಹೋಲ್ಡರ್ ಅವರು, ಇವರು ಮ್ಯಾಚನ್ನು ಗೆಲ್ಲಿಸ್ಕೊಡ್ತಾರೆ ಅಂತ ಹೇಳಬೇಕಾಗುತ್ತೆ. ಇನ್ನು ರಶೀದ್ ಖಾನ್ ಅವರದು T20 ಚಾಂಪಿಯನ್ ಬಾಲರ್ ಅಂತ ಹೇಳಬೇಕಾಗುತ್ತೆ. ಒಟ್ಟಾರೆ ಅವರು ವಿಶ್ವದಲ್ಲಿ T20 ಪಂದ್ಯಗಳಲ್ಲಿ 725 ವಿಕೆಟು ಹೋಗಿದ್ದು ಟಾಪಲ್ಲಿದ್ದಾರೆ ಅಂತ ಹೇಳ್ತೀವಿ. ಸೆಕೆಂಡಲ್ಲಿ 621 ವಿಕೆಟನ್ನು ಒಗೆದಂತಹ ಸುನಿಲ್ ನಾರಾಯಣ್ ಅವರು ಸೆಕೆಂಡಲ್ಲಿ ಬಂದಿದ್ದಾರೆ ಅಂತ ಹೇಳ್ತಾ, ಇನ್ನೊಂದು ದಳಪತಿ ವಿಜಯ್ ಅವರು ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ಪದಗ್ರಹಣ ಮಾಡಿರ್ತಾರೆ. ಈಗ ಅವ್ರು ಏನೇ ಭರವಸೆ ಕೊಟ್ಟಿದ್ರೂ ಕೂಡ ಅವರು ಫಿಲಮಲ್ಲಿ ಹೀರೋ ಥರ ಯಾವ ಥರ ಗೆದ್ದು ಬರ್ತಿದ್ರು. ನಿಜವಾದ ಟೆಸ್ಟಿಂಗ್ ಟೈಮ್ ಈಗ ಅವ್ರದ್ದು. ನಾವೀಗ ಅವ್ರದ್ದು ಸರಿ ತಪ್ಪು ಅಂತ ಹೇಳೋಕ್ಕಾಗಲ್ಲ. ಅವ್ರಿಗೊಂದು ಅವಕಾಶ ಕೊಟ್ಟಿದ್ದಾರೆ. ಆ ಅವಕಾಶದಲ್ಲಿ ಅವರು ಹೆಂಗೆ ಯುಟಿಲೈಸ್ ಮಾಡ್ಕೋತಾರೆ, ಹೆಂಗೆ ಪ್ರಭಾವ ಬೀರ್ತಾರೆ ಅನ್ನೋದು ಕಾದು ನೋಡಬೇಕಾಗಿ ಹೇಳ್ತಾ, ಇದೇ ರೀತಿ ನಮ್ಮ ಉಪೇಂದ್ರ ಅವರು ಕೂಡ ಮುಂದೆ ಹೆಜ್ಜೆ ಇಡಬೇಕು, ಧೈರ್ಯ ಮಾಡಬೇಕು ಅಂತೇಳಿ ಅವ್ರಿಗೊಂದು ನಾನು ಸಜೆಷನ್ ಮಾಡ್ತಾ, ಸುಮ್ಮನೆ ಕೂತ್ಕೊಂಡು ಮಾತಾಡ್ರೆ ಕೆಲಸ ಆಗೋಲ್ಲ, ಫೀಲ್ಡಿಗೆ ಬರಬೇಕು, ವರ್ಕ್ ಮಾಡಬೇಕು. ಅದನ್ನು ಯಶ್ ಅವರು ಆಲ್ರೆಡಿ ಅವ್ರು ಹೇಳಿದ್ರು ಅಂತ ಹೇಳ್ತಾ, ಎಲ್ಲರಿಗೂ ಮತ್ತೊಮ್ಮೆ ಶುಭ ಸಂಡೇಯನ್ನು ಹೇಳ್ತಾ, ಇನ್ನೊಂದು ವಿಶೇಷ, ನಮ್ಮ ಪ್ರಧಾನಿ ಮೋದಿಯವರು ನಮ್ಮ ಕರ್ನಾಟಕಕ್ಕೆ ಇವತ್ತು ನಮ್ಮ ಬೆಂಗಳೂರಿಗೆ ಬಂದಿದ್ದರು ಅಂತ ಹೇಳ್ತಾ ನನ್ನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.